ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಗೆ ಮಹಿಮೆಯುಂಟಾಗಲಿ. 2025 ಇಸ್ವೆ ಏಪ್ರಿಲ್ ತಿಂಗಳು 30ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಬೆಳಗ್ಗೆ ಜಾವದಲ್ಲಿ ಆತನೇ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಾವು ಕರ್ತನೆ ಸ್ತುತಿಸೋಣ, ನಾವು ಕರ್ತನೆ ಆರಾಧಿಸೋಣ. ಆತನ ಪ್ರೀತಿ, ದಯೆ, ಕನ್ನಿಗರ ಇದೆಲ್ಲ ನೆನೆಸಿ ಸ್ತೋತ್ರ ಮಾಡಿರಿ. ತನುಮನದಿಂದ ಕರ್ತನೆ ಕೊಂಡಾಡ್ರಿ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದುದು ಎಂಬುದಾಗಿ ಹೇಳಿ ಆತನೇ ಸ್ತುತಿಸಿರಿ. ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಈ ದಿನವೆಲ್ಲ ಕರ್ತನು ನಮ್ಮನ್ನು ಜಯದಿಂದ ನಡೆಸುತ್ತಾರೆ. ಅದಕ್ಕೆ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ. ಆತನ ಪ್ರೀತಿ ಎಷ್ಟು ದೊಡ್ಡದು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತೋತ್ರ. ಹಲ್ಲೆಲೂಯಾ. ಮಾಡಿದ ಎಲ್ಲ ಉಪಕಾರಗಳಿಗೂ ಸ್ತೋತ್ರ ಸ್ತೋತ್ರ ಸ್ತೋತ್ರ. 119ನೇ ಕೀರ್ತನೆ 164ನೇ ವಾಕ್ಯ ಈ ಪ್ರಕಾರವಾಗಿ ಬರೆದರೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಪ್ರಿಯರೇ, ದೇವರ ನೀತಿ ವಿಧಿಗಳು ನಿಮಿತ್ತ ದಿನಕ್ಕೆ 7 ಸಾರಿ ದಾವೀದನು ದೇವರನ್ನು ಕೊಂಡಾಡುತ್ತಾ ಇತ್ತು. ದಿನಕ್ಕೆ 7 ಸಾರಿ ನಾವು ಕರ್ತನೆ ಹಾಗೆಯೇ ಸ್ತೋತ್ರವೇಳಿ ಮಹಿಮೆಪಡಿಸೋಣ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟರು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ಆತನ ದಯೆಯು ದೊಡ್ಡದು, ಆತನ ಕನ್ನಿಗರ ದೊಡ್ಡದು, ಆತನ ಪ್ರೀತಿ ದೊಡ್ಡದು. ಆದ್ದರಿಂದ ಕರ್ತನೆ, ನಿಮ್ಮ ಪ್ರೀತಿ ಕನ್ನಿಗರ ದಯೆಯಿಂದ ನಿಮ್ಮ ಜನರೇ ಮುಟ್ಟು, ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಲಿ. ತಲೆಮಾರುಗಳ ಭವಿಷ್ಯತ್ತುಗಳು ಆಶೀರ್ವಾದವಾಗಲಿ. ಅವರ ಮ್ಯಾರೇಜುಗಳು ತಕ್ಕ ಸಮಯದಲ್ಲಿ ನಡೆಯಲಿ. ಹಿಂಸೆಯಿಂದ, ರೋಗದಿಂದ, ಕಷ್ಟದಿಂದ ಎಲ್ಲ ಮನುಷ್ಯರು ಬಿಡುಗಡೆ ಹೊಂದಿಕೊಳ್ಳುವಂತೆ ಯೇಸುವಿನ ನಾಮದ ಅದ್ಭುತಗಳು ಎಲ್ಲ ಕಡೆಯೂ ನಡೆಯುವಂತೆ ನಾವು ಪ್ರಾರ್ಥಿಸುತ್ತೇನೆ. ಸೈತಾನ ಎಲ್ಲ ಕ್ರಿಯೆಗಳು ಲಯವಾಗಲಿ, ಕೆಟ್ಟುಗಳು ಮುರಿಯಲ್ಪಡಲಿ. ಆತ್ಮಶಕ್ತಿಯು ಎಲ್ಲ ಕಡೆಯೂ ವ್ಯಾಪರಿಸುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಕರ್ತಾವೇ, ನೀ ಧನ್ಯನು. ಸರ್ವಾಧಿಕಾರಿಯಾಗಿದ್ದಾರೆ ಅಪ್ಪ. ನಿಮ್ಮ ನಾಮದಲ್ಲಿ ಎಲ್ಲ ರೋಗದ ಶಕ್ತಿಗಳು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಹೌದು, ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್ ಆಮೇನ್. ಪ್ರೋಸ್ಟೇಟ್ ಗ್ಲ್ಯಾಂಡ್ಗಳು ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಬ್ಲಡ್ ರಿಪೋರ್ಟ್ಗಳು, ಸ್ಕ್ಯಾನ್ ರಿಪೋರ್ಟ್ಗಳು ಯೇಸುವಿನ ನಾಮದಲ್ಲಿ ಇವತ್ತು ನಾರ್ಮಲ್ ಆಗಿ ಬರಲಿ. ಕೆಲಸ ಸಂಬಂಧವಾಗಿರುವ ವಿಷಯಗಳಲ್ಲಿ ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಮಕ್ಕಳ ಮ್ಯಾರೇಜಿನ ವಿಷಯದಲ್ಲಿ ದಾರಿಗಳು ಓಪನ್ ಆಗುವುದಕ್ಕಾಗಿ ಸ್ತೋತ್ರ. ಸಾಲಾಭಾರಗಳು ನೀಗಿ ಸಮಾಧಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಸ್ತೋತ್ರ. ಕರ್ತಾವೇ, ನೀ ಪ್ರಾರ್ಥನೆ ಕೇಳುವ ದೇವರು. ಇವತ್ತು ಉಪವಾಸ ಕೊಟ್ಟದ 2ನೇ ದಿನ ಅದ್ಭುತಕರವಾಗಿ ನಿಮ್ಮ ನಾಮವನ್ನು ಗಣಪಡಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಎಲ್ಲವರನ್ನು ಸಮರ್ಪಿಸುತ್ತೇನೆ. ಕರ್ತನ ಸೇವಾ ಮಾಡುವ ಸೇವಕರೇ ನೆನೆಸಿ, ಅವರ ಕುಟುಂಬಗಳೇ ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಸೇವಕರನ್ನು ಬಲಪಡಿಸು. ಸೇವಕ್ಕಾಗಿ ಉಪಯೋಗ ಮಾಡು ಸ್ವಾಮಿ. ನಿಮ್ಮ ರಾಜ್ಯವನ್ನು ಕಟ್ಟುವ ಕೆಲಸದಲ್ಲಿ ಎಲ್ಲವರು ಪಾಲ್ಗೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ರಾಜಾವೇ, ನೀ ನಮ್ಮನ್ನು ಉಪಯೋಗ ಮಾಡು. ನಿಮ್ಮ ಕರೆ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನೋಡಿ, ಇವತ್ತು ನಮ್ಮ ಉಪವಾಸ ಪ್ರಾರ್ಥನೆಯ 2ನೇ ರಾತ್ರಿ. 9:30 ರಾತ್ರಿ 9:30 ನಮ್ಮ ಮೀಟಿಂಗ್ಗಳು ಶುರುವಾಗುತ್ತದೆ. ನೀವು ಆನ್ಲೈನಲ್ಲಿ ಜಾಯಿಂಟ್ ಆಗೋರು ಆನ್ಲೈನ್ ಜಾಯಿಂಟ್ ಆಗಿ ಮಿಕ್ಕವರೆಲ್ಲ ಬಂದು ಪಾಲ್ಗೊಳ್ಳಬೇಕು. ದೊಡ್ಡ
ಆಮೇನ್ ಸಮಾಧಾನವು ಬಿಡುಗಡೆಯು ನಮ್ಮ ಜೀವನದಲ್ಲಿ ದೇವರು ಕೊಡ್ತಾರೆ. ಪ್ರೈಸ್ ಲಾರ್ಡ್. ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಕರ್ತರು ನಮ್ಮನ್ನು ಬಲಪಡಿಸಲಿ. ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಕೃಪೆಯು ನಮ್ಮ ಮೇಲೆ ತೋರಿ ಬರಲಿ. ಇವತ್ತು ಚಿಂತಕ್ಕಾಗಿ ಆಮೇಲೆ 2 ಅರಸುಗಳು 19ನೇ ಅಧಿಕಾರ 14ನೇ ವಾಕ್ಯ. ಆಮೇನ್. ಹಿಸ್ಕೀಯನು ಆ ದೂತರು ತಂದ ಆಮೇನ್ ಪತ್ರವನ್ನು ತೆಗೆದುಕೊಂಡು ಆಮೇನ್ ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆಗೆದಿಟ್ಟು ಆತನಿಗೆ ಹೇಳಿದೇನೆಂದರೆ, ಪ್ರಿಯರೇ, ಈ ದೇವರ ವಾಕ್ಯವು ಅದ್ಭುತಕರವಾದ ಒಂದು ವಾಕ್ಯವಾಗಿದೆ. ಹಿಸ್ಕೀಯನು ಇಸ್ರಾಯೇಲಿಗೆ ರಾಜನಾಗಿರುವಾಗ ಅಶೂರ್ ರಾಜನು ಹಿಸ್ಕೀಯನ ವಿರುದ್ಧವಾಗಿ ಬಂದರು. ಅಶೂರ್ ರಾಜನು ತನ್ನ ಆಮೇನ್ ಸೇನಾಧಿಪತಿ ಮೂಲಕವಾಗಿ ಒಂದು ಕಾಗದೆ ಹಿಸ್ಕೀಯನು ಕೊಟ್ಟರು. ಹಿಸ್ಕೀಯ ದೂತರ ಮೂಲಕವಾಗಿ ಅದು ಓದಿದಾಗ ಆ ಲೆಟ್ರು ತಗೊಂಡು ಆತನು ದೇವರ ಆಲಯಕ್ಕೆ ಬಂದನು. ದೇವರ ಆಲಯದ ಮುಂದೆ ಅದು ಓಪನ್ ಮಾಡಿದರು. ಅದರಲ್ಲಿ ಹಿಸ್ಕೀಯ ರಾಜನು ತನ್ನೆಲ್ಲ ದೇಶಗಳನ್ನು ಹಿಡಿದಿರುವ ವಿಷಯಗಳು, ಎಲ್ಲ ರಾಜಗಳನ್ನು ಸೋಲಿಸಿರುವ ವಿಷಯಗಳು, ಯಾವ ದೇವರುಗಳು ಆಮೇನ್ ಅವರನ್ನು ತನ್ನ ಕೈಯಿಂದ ಬಿಡಿಸಕ್ಕಾಗದಂತೆ ಆಮೇನ್ ಸೋತು ಹೋಗಿರುವ ವಿಷಯಗಳು ಎಲ್ಲ ಬರೆದಿದ್ದರು. ಆದ್ದರಿಂದ ಕರ್ತನಾದ ಯೆಹೋವನಿಗೆ ನಿನ್ನನ್ನು ನನ್ನ ಕೈಯಿಂದ ಬಿಡಿಸಕ್ಕಾಗಲ್ಲ ಎಂಬುದಾಗಿ ಬರೆದಿದ್ದರು. ಈ ಕಾರ್ಯಗಳು ಹಿಸ್ಕೀಯ ರಾಜನು ಯೆಹೋವನ ಮುಂದೆ ಆಮೇನ್ ತೆರೆದಿಟ್ಟು ಆಮೇಲೆ ಪ್ರಾರ್ಥನೆ ಮಾಡಿದರು. ಅವನು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಸ್ತೋತ್ರ ಅದರಲ್ಲಿ ಒಂದು ದೊಡ್ಡ ಕ್ರಿಯೆಯನ್ನು ಮಾಡಿದರು. ಹೌದು, ಯೆಶಾಯ ಪ್ರವಾದಿ ಮಧ್ಯಸ್ಥ ಪ್ರಾರ್ಥನೆ ಸಲ್ಲಿಸಿದಾಗ ಆಮೇನ್ ದೂತರು ಅಶೂರಿಯ ಪಾಳೆಯಲ್ಲಿ ಇಳಿದು ಆಮೇನ್ ಯುದ್ಧ ಮಾಡಿ ಎಲ್ಲರಿಗೂ ಸೋಲಿಸಿಬಿಟ್ರು. ಪ್ರಿಯರೇ, ಆಮೇನ್ ಅಶೂರ್ ರಾಜನು ಹಿಂದೆ ಹೋಗ್ಬಿಟ್ರು, ಹಿಂದಿರುಗಿ ಹೋಗ್ಬಿಟ್ರು. ಇದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು, ರೋಗಗಳು, ನೋವುಗಳು ಬರುವಾಗ ಬರಲ್ಲ ಅಂತ ಅಲ್ಲ, ಬರ್ತಾರೆ. ನಾವೇನ್ ಮಾಡಬೇಕು? ನಾವು ಭಯದ ದೋಡಬೇಕಾ, ನಡುಗಬೇಕಾ, ನಾವಾಗಿ ನಾವೇ ಕ್ರಿಯೆ ಮಾಡಕ್ಕಾಗಿ ಶುರು ಮಾಡಬೇಕಾ? ಇಲ್ಲ. ಹಿಸ್ಕೀಯ ರಾಜನೇನ್ ಮಾಡಿದೆ, ಅದೆಲ್ಲ ದೇವರ ಮುಂದೆ ತಗೊಂಡು ಬಂದರು, ದೇವರನ್ನು ಪರವಶಿಟ್ಟರು. ಅದೇ ಪ್ರಕಾರವಾಗಿ ನಮ್ಮ ವಿಷಯങ്ങളുವಾಗಿ, ನಮ್ಮ ತೊಂದರೆങ്ങളുವಾಗಿ ಆಮೇನ್ ನಾವು ಅದು ಇದೆ ಎಂಬುದಾಗಿ ಒಪ್ಪಿಕೊಂಡು, ಹೌದು ನನ್ನ ಆಮೇನ್ ಫೈನಾನ್ಷಿಯಲ್ ಕಾರ್ಯಗಳು ಹಿಂಗೆ ಇದೆ, ನನ್ನ ಆರೋಗ್ಯದ ವಿಷಯಗಳು ಹೀಗೆ ಇದೆ, ಆಮೇನ್ ನನ್ನ ಕುಟುಂಬದ ವಿಷಯಗಳು ಹೀಗೆ ಇದೆ, ಇದು ಕರ್ತನ ಹತ್ರ ಓಪನ್ ಆಗಿ ಹೇಳಿಕೊಂಡು, ಕರ್ತನೇ ನನ್ನ ಜೀವನ ಹೀಗೆ ಇದೆ ಎಂಬ ಹೇಳಿಕೊಂಡು ಆತನ ಮುಂದೆ ಮೊಳಂಗಾಲು ಇರುವಾಗ ದೇವರು ನಿಶ್ಚಯವಾಗಿ ನಮ್ಮ ವಿಷಯದಲ್ಲಿ ಕ್ರಿಯೆ ಮಾಡಿಯೇ ಮಾಡುತ್ತಾರೆ. ಆ ವಿಷಯದಲ್ಲಿ ದೇವರ ಕಾರ್ಯವು, ದೇವರ ಕರವು, ದೇವರ ಅದ್ಭುತವು, ದೇವರು ಮಾಡುವ ಸೂಚಕ ಕಾರ್ಯಗಳು ನಮಗೆ ಕಾಣಕ್ಕಾಗುತ್ತದೆ ಎಂಬುದಾಗಿ ಈ ವಾಕ್ಯವು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಪ್ರಿಯರೇ, ಅದರಿಂದ ನಾವು ಹಿಸ್ಕೀಯ ರಾಜನು ಯಾವ ಮಾನಸಿಕವಾದ ತೊಂದರೆಗಳು ಆಮೇಲೆ ದಾರಿಗಳು ಹುಡುಕದಂತೆ ದೇವರ ಸಮ್ಮುಖದಲ್ಲಿ ಸನ್ನಿಧಿಯಲ್ಲಿ ವಿಷಯವನ್ನು ಆಮೇನ್ ಅರ್ಪಿಸಿ ಆ ಲೆಟರ್ಗಳು ದೇವರ ಮುಂದೆ ಆ ಕಾಗದ ಓಪನ್ ಮಾಡಿ ಇಟ್ಟದಂತೆ
ನಮ್ಮ ಜೀವನ ಓಪನ್ ಮಾಡಿ ದೇವರ ಮುಂದೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಕರ್ತನನ್ನು ನೋಡಿ ನಮಗೆ ಉತ್ತರ ಕೊಡುವನಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಈ ಕೇಳಿಸಲ್ಪಟ್ಟಿರುವ ವಾಕ್ಯ ಪ್ರಕಾರ ನಮ್ಮ ಜೀವನದ ಸನ್ನಿವೇಶಗಳು ನಿಮ್ಮ ಮುಂದೆ ನಾವು ತೆರೆದು ಇಡುತ್ತೇನೆ. ಇದಾಗಿದೆ ನನ್ನ ಜೀವಿತ, ಹಿಂಗೇಗಿದೆ ನನ್ನ ಲೈಫು, ನನ್ನ ಹಲ್ಲೆಲೂಯ ಕಷ್ಟವು ಹೀಗಿದೆ, ನನ್ನ ಶರೀರದ ಅವಸ್ಥೆಯು ಹೀಗಿದೆ, ನನ್ನ ಕುಟುಂಬದ ಅವಸ್ಥೆ ಹೀಗಿದೆ. ಕರ್ತನೇ, ನೀ ಇದನ್ನು ನೋಡಿ ನನಗೆ ಸಾಧ್ಯವಾಗದ ವಿಷಯ, ನನಗೆ ಪರಿಹಾರ ಮಾಡಕ್ಕೆ ಅಸಾಧ್ಯವಾದ ವಿಷಯ ನೀವೇ ಸಾಧ್ಯ ಮಾಡಿ ಪರಿಹಾರ ಮಾಡಿ, ನೀ ಪರಿಹಾರಿಯಾಗಿ ಇಳಿದು ಬಂದು ನನಗೆ ಉತ್ತರ ಕೊಟ್ಟು ನನ್ನನ್ನು ರಕ್ಷಿಸು ಸ್ವಾಮಿ. ನಮಗೆ ಆರೋಪಿಸುತ್ತೇನೆ ಯೇಸು ಕ್ರಿಸ್ತರ ಮತ್ತು ನಾಮದಲ್ಲಿ ತಂದೆ. ಕರ್ತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಆಶ್ಚರ್ಯ ನಕ್ಷತ್ರಗಳಂತೆಯೂ ಭೂಮಿಯ ಮರಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಫ್ಯಾಮಿಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್.